ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಅಂತರ್ಜಾಲದಲ್ಲಿ ಹೋಗಿ ನೋಡಿ. ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ 2ನೇ ಹಂತದ ಶುದ್ಧೀಕರಣ ಸಾಕು. ನಾನು ಪದೇ ಪದೇ ಒತ್ತಿ ಹೇಳಿದ್ದೇನೆ. ಹೋದ ವರ್ಷ ನಡೆದಂಥ ಸಂಪುಟದ ಸಭೆಯ ನಂತರ ಈ ಪ್ರಶ್ನೆ ಕೇಳಿದ್ರು ಮಾಧ್ಯಮದ ಸ್ನೇಹಿತರು. ಅವತ್ತು ನಾನು ಭಾಳ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹೇಳಿದ್ದೀವಿ, ಇದು ಕೇವಲ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ, ಇದು ಬೇರೆ ರೀತಿ ಜಾನುವಾರು ಆಗ್ಬೋದು ಅಥವಾ ಬೇರೆ ನೇರವಾಗಿ ವ್ಯವಸಾಯಕ್ಕೆ ಬಳಸುವಂಥದ್ದಲ್ಲ. ಇದು ಕೆರೆಗಳಲ್ಲಿ ನೀರು ಇಟ್ಟಿದಾಗ ಅದು ಭೂಮಿಯಲ್ಲಿ ಇಂಗುತ್ತೆ. ಭೂಮಿ ಪದರಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಅಲ್ಲಿ ಏನೇನು ಅಕಸ್ಮಾತ್ ಉಳಿದಿರ್ತದೆ, ಕೆಲವು ಹೆವಿ ಮೆಟಲ್ಸು ಮತ್ತು ಬೇರೆ ಬೇರೆ ರೀತಿ ಕೆಲವೆಲ್ಲ ಇಂಡಸ್ಟ್ರಿಯಲ್ಲಿ ಏನಾದರೂ ಅಫಿಲಿಯೆಂಟ್ ಏನಾದರೂ ಇದ್ದರೆ ಅವೆಲ್ಲ ಭೂಮಿಯಲ್ಲಿ ಅದು ಹರಿದಾಗ ಅದೆಲ್ಲ ತಿಳಿ ಆಗ್ತಕ್ಕಂಥದ್ದಾಗುತ್ತೆ. ನಂತರ ಅದು ಬೋರ್ವೆಲ್ಗೆ ಮತ್ತೊಂದು ಕಡೆ ಹೋಗಿ ಅಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ. ಇದನ್ನು ನೇರವಾಗಿ ಬಳಸಬಾರ್ದು ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳಿದ್ದೀವಿ. 3ನೇ ಹಂತದ ಶುದ್ಧೀಕರಣ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಭಾಳ ದುಬಾರಿ ಇದು, ಮತ್ತು ಅದನ್ನು ಕುಡಿಯೋಕ್ಕೆ ಮತ್ತು ನೇರವಾಗಿ ವ್ಯವಸಾಯಕ್ಕೆ ಅಥವಾ ಬೇರೆ ನಮ್ಮ ಇದಕ್ಕೆ ಬಳಸುವಂಥ ಒಂದು ಹಂತಕ್ಕೆ ಅದು ಶುದ್ಧೀಕರಣ ಆಗುತ್ತೆ. ಆದರೆ ಈ ನೀರು ಅದಕ್ಕೆ ನಾವು ಹೇಳ್ತಾ ಇಲ್ವಲ್ಲ, ಅದನ್ನು ಬಳಸಬೇಕು, ಅದಕ್ಕೆ ಬಳಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಇದನ್ನು ಕೇವಲ ಅಂತರ್ಜಲ ವೃದ್ಧಿ ಆಗಬೇಕು. ಇದು ಡೈರೆಕ್ಟಾಗಿ ಅಂದರೆ ನೇರವಾಗಿ ಇದು ಬಳಸುವಂಥದ್ದಲ್ಲ. ಇದು ಭೂಮಿಯಲ್ಲಿ ಹಿಂಗಿದೆ, ನಂತರ ಪರೋಕ್ಷವಾಗಿ ಅದು ಇಂಡೈರೆಕ್ಟಾಗಿ ಇದನ್ನು ಬಳಸುವಂಥದ್ದು. ಅದರಿಂದ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಬಹುಶಃ ಕೆಲವು ಉದ್ದೇಶಗಳು ಮಾಹಿತಿಯ ಕೊರತೆಯೂ ಇರ್ಬೋದು, ಕೆಲವರಿಗೆ ಜಾಸ್ತಿ ಮಾಹಿತಿ ಇರ್ಬೋದು, ಇನ್ನು ಕೆಲವರಿಗೆ ರಾಜಕೀಯ ಉದ್ದೇಶಗಳಿರ್ಬೋದು. ಅವರು ಹೋರಾಟಗಳು ಮಾಡಲಿ, ಯಾಕಂದರೆ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಹೇಳಿದ್ದೀವಿ. ನಾನು ಯಾವತ್ತೂ ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥ ಮಾತನ್ನು ಯಾವತ್ತೂ ಬಾಯಿ ತಪ್ಪಿ ಕೂಡ ನಾನು ಹೇಳಿಲ್ಲ. ಅದರಿಂದ ಅವರು ಹೋರಾಟಕ್ಕೆ ನಾನೇನು ಅದಕ್ಕೆ ಬೇರೆ ಏನು ಹೆಚ್ಚು ವ್ಯಾಖ್ಯಾನ ಮಾಡುವಂಥದ್ದಿಲ್ಲ. ದಯವಿಟ್ಟು ವಸ್ತುಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ.